ಮಾಧ್ಯಮ ಮಿತ್ರರಿಗೆ, ಪೌರ ಕಾರ್ಮಿಕ ಮುಖಂಡರುಗಳು, ಇವತ್ತಿನ ದಿವಸ ನೀವೆಲ್ಲ ನೋಡಿದ್ದೀರಾ ಏನು ನಾವು ಮೇ 1ನೇ ತಾರೀಕು ಈ ರಾಜ್ಯ ಸರ್ಕಾರ ಸಮಾವೇಶವನ್ನು ಮಾಡಿತ್ತು. ಪೌರ ಕಾರ್ಮಿಕರ ಕಾಯಮತಿ ನೀಡುವ ಕಾರ್ಯಕ್ರಮದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳು ಭರವಸೆ ನೀಡಿದರು. ಏನು ಅವತ್ತು ಮನವಿ ಮಾಡಿದ್ವು ಅಂದರೆ, ಸಿಂಧುತ್ವ ಬಹಳ ಗೊಂದಲ ಇದೆ, ಸಿಂಧುತ್ವದ ಬಗ್ಗೆ ಒಂದು ರಿಯಾಯಿತಿ ಕೊಡಿ, ಡಾಕ್ಯುಮೆಂಟ್ರಿ ಏನು ಕೇಳಿದ್ದೀರಾ ಅದನ್ನು ಎಷ್ಟು ಬೇಕೋ ಅಷ್ಟು ನಮ್ಮ ಹತ್ರ ಎಷ್ಟು ಅನುಕೂಲ ಇರುತ್ತೋ ಅದ್ರ ಬಗ್ಗೆ ಕೇಳಿ ಅಂತ ಹೇಳಿದ್ವಿ. ಎಲ್ಲ ದಾಖಲಾತಿಗಳನ್ನು ಕೊಟ್ಟಿದ್ರು ಕೂಡ ಸಿಂಧುತ್ವ ತುಂಬ ತೊಂದರೆ ಆಗ್ತದೆ. ಅದೇ ಮಾನ್ಯ ಮುಖ್ಯಮಂತ್ರಿಗಳು ಸಿಂಧುತ್ವ ಏನು ಬೇಡ, 2 ಪ್ರಮಾಣ ಪತ್ರಗಳನ್ನು ಕೊಡಿ ಫ್ಯಾಮಿಲಿ ಬಗ್ಗೆ ವಿವರಗಳು ಅಂತ ಹೇಳಿದರು. ಅವ್ರು ಹೇಳ್ದಂಗೆ BBMP ಅಧಿಕಾರಿಗಳು ಹೇಳ್ದಂಗೆ ನಾವು 2 ಪ್ರಮಾಣ ಪತ್ರಗಳನ್ನು ಕೊಟ್ಟಿದ್ದೀವಿ, 2 ಅಫಿಡೇವಿಟ್ಗಳನ್ನು ಕೊಟ್ಟಿದ್ದೀವಿ. ಆದರೂ ಕೂಡ ಈ ಬೆಂಗಳೂರಿನಲ್ಲಿರುವಂಥ ಎಲ್ಲ ಜನಗಳಿಗೆ ಸುಮಾರು 6,000ರಿಂದ 7,000 ಜನರಿಗೆ ಕಾಯಮತಿ ಆಗಬೇಕು. ಇದು ಬಹಳ ವಿಳಂಬನೆ ಆಗ್ತದೆ. ಏನು ಈ ರಾಜ್ಯ ಸರ್ಕಾರ ಭರವಸೆ ನೀಡಿದೆ 12,698ಗೆ ಬೆಂಗಳೂರಿನಲ್ಲಿ ಕಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಪ್ರಕ್ರಿಯೆಯಾಗಿ ಹಂತವಾಗಿ ಮುಗೀತಾ ಇಲ್ಲ, ಬಹಳ ವಿಳಂಬವಾಗ್ತದೆ. ಪೌರ ಕಾರ್ಮಿಕರ ಕಾಯಮತಿಯಲ್ಲಿ ತೊಂದರೆ ಆಗ್ತದೆ, ಮೋಸ ಆಗ್ತದೆ. ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಇವಾಗ ಕೊಟ್ಟಾಗ ಅದರಲ್ಲಿ ಸಿಂಧುತ್ವವನ್ನು ಕೊಡಿ, 6 ತಿಂಗಳ ಟೈಮ್ ಕೊಡಿ, ನೇಮಕಾತಿ ಆದೇಶ ಆಮೇಲೆ ಸಿಂಧುತ್ವವನ್ನು ಪ್ರಮಾಣ ಪತ್ರಕ್ಕೆ ಒಂದು ಮನವಿ ಪತ್ರ ಕೊಟ್ಟಿದ್ವಿ. ಆದರೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸಮಸ್ಯೆಯನ್ನು ಕೇಳಿದ್ದಾರೆ, ಆದರೆ ಅದಕ್ಕೆ ಸರಿ ಉತ್ತರದ ಮತ್ತು ಬಗೆಹರಿಸುವಂಥ ರೀತಿಯಲ್ಲಿ ಉತ್ತರವನ್ನು ಕೊಟ್ಟಿಲ್ಲ. ಬಹಳ ನೋವಾಗ್ತದೆ. ಇವತ್ತಿನ ದಿವಸ ನಮ್ಮ ಬೆಂಗಳೂರು ನಗರದ ಅಧ್ಯಕ್ಷರುಗಳು MD ಶ್ರೀನಿವಾಸನವರು, ಮಾಜಿ ಅಧ್ಯಕ್ಷರು ಸುರೇಶ್ ಬಾಬಣ್ಣವರು ಮತ್ತು ನಮ್ಮೆಲ್ಲ ಸಂಘ ಪದಾಧಿಕಾರಿಗಳು ಎಲ್ಲರೂ ಕೂಡ, ಮಹಿಳಾ ಪೌರ ಮುಖಂಡರು ಎಲ್ಲರೂ ಕೂಡ ಇವತ್ತಿನ ದಿವಸ ಬಂದಿದ್ದೀವಿ. ನಗರಾಭಿವೃದ್ಧಿ ಇಲಾಖೆ ಇನ್ಚಾರ್ಜು ಉಪಮುಖ್ಯಮಂತ್ರಿಗಳು ನಮ್ಮ ಸಾಹೇಬ್ರ ಹತ್ರ ನಾವು ಎಷ್ಟೋ ಸಾರಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ, ಭರವಸೆ ಕೊಟ್ಟಿದ್ದಾರೆ. ಆದರೆ ನಮ್ಮ ಸಮಸ್ಯೆಗಳು ಇನ್ನೂ ಉದ್ಭವ ಆಗ್ತಾನೆ ಇದೆ, ಸಮಸ್ಯೆಗಳಾಗಿದೆ. ಅದರಿಂದ ಮಾಧ್ಯಮ ಮಿತ್ರರಲ್ಲಿ ಮನವಿ ಮಾಡ್ತಾ ಇದ್ದೀನಿ, ಸಿಂಧುತ್ವ ಬಗ್ಗೆ ರಿಯಾಯಿತಿ ಕೊಡಿ. ಇವತ್ತಿನ ದಿವಸ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳಿಗೆ, ಸ್ವಾಮಿ ಪೌರ ಕಾರ್ಮಿಕರಿಗೆ ಸಿಂಧುತ್ವ ತೊಂದರೆ ಇದೆ, 6 ತಿಂಗಳ ಕಾಲಾವಕಾಶ ಕೊಟ್ಟು ನೇಮಕಾತಿ ಮಾಡಿ ಆಮೇಲೆ ಸಿಂಧುತ್ವವನ್ನು ಪಡೀಬೇಕು ಅಂತ ಹೇಳಿದಾಗ ಕೇವಲ 3 ಜನ ಬನ್ನಿ ಅಂತ ಹೇಳಿದ್ರು. ಹೊರಗಡೆ ನಾವು 3 ಜನ ಹೋದ್ವಿ. ಸ್ವಾಮಿ 3 ಜನನೇ ಬಂದಿದ್ವಿ, ಉತ್ತರ ಕೊಡಿ ನಮ್ಮ ಪತ್ರಿಕೆ ಅಂತ ಹೇಳಿದಾಗ ನಾನು ಹೋಗ್ತೀನಿ ಅಂದ್ಬಿಟ್ಟು ನಮ್ಮನ್ನು ಗದರಿಸಿ ಹೋಗಿದ್ದಾರೆ. ಭಾಳ ಸಂತೋಷ, ಅವರು ಬ್ಯುಸಿ ಇದ್ದಾರೆ, ಕಾರ್ಯಕ್ರಮಗಳಿರ್ಬೋದು. ಅದೇ ಪೌರ ಕಾರ್ಮಿಕರು ದಿನನಿತ್ಯ ರೋಡ್ಗಳನ್ನು ಸ್ವಚ್ಛ ಮಾಡಿ ಕಸವನ್ನು ತೆಗೆದು ಇಡೀ ಬೆಂಗಳೂರು ಸಿಟಿಯನ್ನು ಕ್ಲೀನ್ ಮಾಡ್ತಾರಂಥ ನಮ್ಮ ಮುಖಂಡರುಗಳು ನಾವು ನಮಗೆ BP ಶುಗರ್ ಬಂದಿದೆ, ಇದರಿಂದ ನಾನಾ ರೀತಿಯ ಕಾಯಿಲೆಗಳು ಬಂದಿದೆ. ಆದರೂ ಕೂಡ ಪೌರ ಕಾರ್ಮಿಕ ಮುಖಂಡರಿಗೆ ಸ್ವಲ್ಪ ಮಾನ್ಯತೆ ಕೊಡಿದೆ. ಪೊಲೀಸ್ ಅಧಿಕಾರಿಗಳೊಬ್ಬರು ಸಂಗಮರಾಜನ್ನವರು ಬಹಳ ನಮಗೆ ನಮ್ಮ ಕಷ್ಟವನ್ನು ಅರ್ಥ ಮಾಡ್ಕೊಳ್ಳಿದೆ. ಬಂದಾಗೆಲ್ಲ ಅಟ್ಯಾಕ್ ಮಾಡ್ತೀರಾ, ನಿಮ್ಮ ಕೆಲಸ ಮಾಡ್ತೀರಾ, ನನ್ನ ಸಂತೋಷ, ನಿಮ್ಮ ಕೆಲಸ ಮಾಡಲೇಬೇಕು. ನಮ್ಮ ಕಷ್ಟ ನೀವು ಅರ್ಥ ಮಾಡ್ಕೊಳ್ಳಿ ಸರ್, ಇಲಾಖೆಯವರು, ಪೊಲೀಸವರು, ನಮ್ಮ ಕಷ್ಟ ಅರ್ಥ ಮಾಡ್ಕೊಳ್ಳಿ. ನಮಗೂ ಹೊಟ್ಟೆ ನೋವು ಆಗ್ತದೆ, ಹೊಟ್ಟೆ ಹಸಿವು ಆಗ್ತದೆ. ನಾವೇನು ರೌಡಿಗಳಲ್ಲ, ಗೂಂಡಾಗಳಲ್ಲ, ಕೇಡಿಗಳಲ್ಲ. ನಾವು ಇಡೀ ರಾಜ್ಯದಲ್ಲಿ ಹೋರಾಟಗಳನ್ನು ಮಾಡ್ಕೊಂಡು ಬಂದ ಮುಖಂಡರುಗಳು. ನಾವು ಪೌರ ಕಾರ್ಮಿಕ ಮುಖಂಡರುಗಳು. ನಮ್ಮನ್ನು ಯಾಕೆ ಕಡೆಗಣಿಸ್ತೀರಾ? ಯಾಕೆ ನಮ್ಮ ಅಡ್ಡ ಆಗ್ತೀರಾ? ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮಾತನಾಡ್ಲಿಕ್ಕೆ ಬರೋಲ್ಲ, ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮನವಿ ಮಾಡಲಿಕ್ಕೆ ಬಿಡೋಲ್ಲ, ನಮ್ಮನ್ನು ಅಡ್ಡ ಆಗ್ತೀರಾ. ನಿಮ್ಮ ಕೆಲಸ ನೀವು ಮಾಡ್ತೀರಾ, ನಮ್ಮ ಕೆಲಸ ಮಾಡಲಿಕ್ಕೆ ನಮಗೆ ಅವಕಾಶ ಮಾಡಿಕೊಡಿ ಅಂತೇಳಿ ಮುಂದಿನ ದಿನದಲ್ಲಿ ಇಲ್ಲಿ ಪೊಲೀಸ್ ಇಲಾಖೆ ಅರ್ಥ ಮಾಡ್ಕೋಬೇಕು, ನಮಗೆ ಸಹಕಾರ ನೀಡಬೇಕು, ಮುಖ್ಯಮಂತ್ರಿಗಳ ಜೊತೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಮತ್ತೊಮ್ಮೆ ಮಾನ್ಯ ಪೊಲೀಸ್ ಇಲಾಖೆಯಲ್ಲಿ ಮನವಿ ಮಾಡ್ತಾ ಇದೆ. ಅದೇ ರೀತಿಗೆ ಮಾಧ್ಯಮದ ಎಲ್ಲ ಮಿತ್ರರಿಗೂ, ನಮ್ಮ ಸ್ನೇಹಿತರು ಎಲ್ಲರಿಗೂ ಕೂಡ ಇದನ್ನು ಸುದ್ದಿಯನ್ನು ಎಲ್ಲ ಪತ್ರಿಕೆಯಲ್ಲಿ ಬರಬೇಕು, ಎಲ್ಲ TV ಚಾನಲ್ ಬರಬೇಕು, ಎಲ್ಲರಿಗೂ ಮಾನ್ಯ ಮುಖ್ಯಮಂತ್ರಿಗಳು ತಿಳಿಬೇಕಂತ ಮಾಡ್ತಾ ಇದ್ದೀವಿ ಸರ್. ಜೈ ಭೀಮ್ ಸರ್.